ಇವತ್ತು 12 ಗಂಟೆಗೇನೆ ಏನೋ ಮಲ್ಕೊಬಿಟ್ಟಿದ್ದಾಳೆ. ಬೇಗನೆ ಮಲ್ಕೊಂಡಿದ್ದಾಳೆ. ಯೂಶುವಲಿ ಅವಳು 3:00 ಹಂಗೆ ಮಲಗಿದ್ರೆ 4ಗೆ ಹಂಗೆ ಎದ್ದೊಳ್ತಾಳೆ. ಇವತ್ತು ಬೇಗ ಎದ್ಬಿಟ್ಟಿದ್ಲು ನನ್ನ ಜೊತೆನೆ. ಸೊ ಹಾಗಾಗಿ ಬೇಗ ನಿದ್ದೆ ಬಂದಿತ್ತು ಅಂತ ಮಲ್ಕೊಂಡ್ಲು. ಸ್ವಲ್ಪ ಆರ್ಡರ್ ಮಾಡಿದ್ದೆ ಎಲ್ಲ ಬಂದಿತ್ತು ಅಂತ ಎತ್ತಿಟ್ಕೊತಾ ಇದ್ದೆ. ಅಷ್ಟೊತ್ತಿಗೆ ಎದ್ಬಿಟ್ಲು. ನಿದ್ದೆ ಆಯ್ತಾ? ಸೊ ಅವಳಿಗೆ ಸ್ವಲ್ಪ ಹುಷಾರಿರಲಿಲ್ಲ, ಮೈ ಬಿಸಿ ಆಗೋ ಥರ ಇತ್ತು. ಕ್ಲೈಮೇಟ್ ಬೇರೆ ಹಾಗೆ ಆಗ್ತಿದೆ, ಫುಲ್ ಚಳಿ ಚಳಿ ಆಗೋ ಥರ. ಸೊ ಅವಳಿಗೆ ಬಿಟ್ಟು ಬಿಟ್ಟು ಜ್ವರ ಬರ್ತಾಯಿತ್ತು. ಸೊ ಮೆಡಿಸನ್ ಹಾಕಿದ್ನಲ್ಲ, ಹಾಗಾಗಿ ಮಲ್ಕೋತಾ ಇದ್ಲು. ಊಟ ಕೂಡ ಸರಿ ಮಾಡ್ತಾ ಇರಲಿಲ್ಲ. ಯಾಕೋ ಆ್ಯಪಲ್ ಕೇಳಿದಂತ ಆ್ಯಪಲ್ನ ಆರ್ಡರ್ ಮಾಡಿದೆ. ಸೊ ಅದನ್ನೇ ತಿನ್ನಿಸ್ತಾ ಇದ್ದೆ. ಹಾಗೆ ವಾಂಗಿಬಾತ್ ಮಾಡಿದೆ, ಅದು ನಾನು ತಿನ್ಕೊಂಡೆ. ಅವಳಿಗೆ ಸ್ವಲ್ಪ ತಿನ್ನಿಸಿದೆ. ಹಾಗೆ ಸ್ವಲ್ಪ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಖಾಲಿಯಾಗಿತ್ತು, ಮಾಡೋಣ ಅಂತ ಅನ್ಕೊತಾ ಇದ್ದೆ. ಈಯನ ಕೂಡ ಆಟ ಆಡ್ಕೊಂಡು ಸುಮ್ಮನೆ ಕುತ್ಕೊಂಡಿದ್ಲು. ಸೊ ನಾನೇನಾದ್ರೂ ಕೆಲಸ ಮಾಡಬೇಕಾದ್ರೆ ಅವಳು ಬಂದ್ಬಿಡ್ತಾಳೆ. ಅವಳಿಗೆ ಟಾಯ್ಸ್ ಬೇಡ, ಏನು ಬೇಡ, ಈ ಥರ ಕೆಲಸ ಇದ್ದರೆ ಇದೇ ಜಾಸ್ತಿ ಇಷ್ಟ ಆಗುತ್ತೆ. ಸೊ ನೋಡಿ ಎಷ್ಟು ಚೆನ್ನಾಗಿ ಬಿಟ್ಟು ಸಿಪ್ಪೆ ಸಪ್ರೇಟಾಗಿ ಹಾಕ್ತಾಳೆ ಮತ್ತು ಅದು ಸಪ್ರೇಟಾಗಿ ಹಾಕ್ತಾ ಇದ್ದಾಳೆ. ಸೊ ನಿಜ ತುಂಬ ಅಂದರೆ ತುಂಬ ಹೆಲ್ಪ್ ಮಾಡಿದ್ಲು ಅವಳು, ಬೆಳ್ಳುಳ್ಳಿ ಎಲ್ಲ ಸುಲಿದ್ಕೊಡೋದಕ್ಕೆ. ಕಟ್ಟೆ ಮೇಲೆ ಕುತ್ಕೊಂಡಿದ್ಲು. ಆ ಕಿಟಕಿಯಿಂದ ಅವ್ರ ಫ್ರೆಂಡ್ಗೂ ಕೂಗ್ತಾಳೆ. ಒಂದ್ಸರಿ ಕುತ್ಕೊಂಡು ಇಲ್ಲಿಂದ ಇಬ್ಬರು ಮಾತಾಡ್ತಾ ಇರ್ತಾರೆ. ಸೊ ಹಾಗಾಗಿ ಕರಿತಾ ಇದ್ಲು. ಹಾಗೆ ಇದಕ್ಕೆ ನಾನು ಪೇಸ್ಟ್ಗೆ ಏನಿಲ್ಲ, ಸ್ವಲ್ಪ ಜಿಂಜರ್ ಮತ್ತು ಗಾರ್ಲಿಕ್ ಹಾಕಿ ಅದಕ್ಕೆ 1 ಟೇಬಲ್ ಸ್ಪೂನ್ ಆಯಿಲ್ ಹಾಕ್ಬಿಟ್ಟು ಬ್ಲೆಂಡ್ ಮಾಡ್ಕೊಂಡಿದ್ದೀನಿ. ಸೊ ಚೆನ್ನಾಗಿರುತ್ತೆ. ಮನೆಯಲ್ಲಿ ಮಾಡಿ ಅಡುಗೆ ಮಾಡೋಕ್ಕಿಂತ ಫ್ಲೇವರೇ ಡಿಫ್ರೆಂಟ್ ಆಗಿರುತ್ತೆ. ಸೊ ನನ್ನ ಜೊತೆ ಏನೋ ಇದೇ ಥರ ಟೈಮ್ ಸ್ಪೆಂಡ್ ಮಾಡ್ತಾಳೆ ಮತ್ತು ಹೆಲ್ಪ್ ಕೂಡ ಮಾಡ್ತಾಳೆ. ಸೊ ಫುಲ್ ವೀಡಿಯೋನ ನಾನು ಯೂಟ್ಯೂಬಲ್ಲಿ ಆದಷ್ಟು ಬೇಗ ಶೇರ್ ಮಾಡ್ತೀನಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ.